ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ 9 ನ್ಯೂಸ್ಗಾಗಿ ಇವತ್ತಿನ ದಿನ ನಾವು ಕೆಂಪೇಗೌಡರವ್ರ ಬಗ್ಗೆ ಮಾತನಾಡೋಕ್ಕೆ ಮುಂದೆ ಬಂದಿದ್ದೀವಿ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರಲ್ಲ, ಇವರು ನಮಗೆ ಸಿಕ್ಕ ಕಿದುಕ್ನೂರು ಕೆಂಪೇಗೌಡರು. ಇವರ ಪ್ರಕಾರ ಕಿದುಕ್ನೂರು ಗ್ರಾಮಕ್ಕೆ ಸಿಗಬೇಕಾಗಿದ್ದ ಸೌಲಭ್ಯಗಳ ಬಗ್ಗೆ, ಇಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮ ಒತ್ತುವರಿ ಬಗ್ಗೆ ಡೀಟೇಲ್ಡಾಗಿ ಈ ವಿಶೇಷ ಸಂಚಿಕೆಯಲ್ಲಿ ಮಾತನಾಡಿದ್ದಾರೆ ಮತ್ತು ಇಲ್ಲಿ ನಡೆಯಬೇಕಾದ ಇತರೆ ಕೆಲಸಗಳ ಬಗ್ಗೆ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಿದ್ದಾರೆ. ವೀಕ್ಷಕರೇ, ದಯವಿಟ್ಟು ಕೊನೆಯವರೆಗೂ ಈ ವಿಷಯವನ್ನು ನೀವು ನೋಡಬೇಕು. ಯಾಕಂದರೆ ಇವರೊಬ್ಬರು ಮಾಧುರಿ ಪುರುಷ. ಇವರು ತಮ್ಮ ಗ್ರಾಮಕ್ಕಾಗಿ ತಮ್ಮ ಸ್ವಂತ ಜಮೀನನ್ನು ರಸ್ತೆಗಳಿಗಾಗಿ ಬಿಟ್ಕೊಟ್ಟು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಕೊನೆಯವರೆಗೂ ನೀವು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಇವರು ಈಗಿನ ಕೆಂಪೇಗೌಡರು. ಮೇಲೆ ಭೀಮ್ನೆಜ್ಜಿಕ್ಕವ್ರ ದಿಂಡ್ಯಾಗ ಅಲ್ಲಿ ಗುಡ್ಸ್ಲಾಕೊಂಡಿದ್ರಂತೆ, ಕೆಂಪೇಗೌಡವರು ಶೆಡ್ ಹಾಕೊಂಡಿದ್ರಂತೆ. ಅಲ್ಲಿಂದ ಇಲ್ಲೆಲ್ಲ ಇದ್ದು ಈ ಕೆರೆ ಎಲ್ಲ ಮಾಡಿ ಆವಾಗ ಅವ್ರು ಬಿಟ್ಟೋಗಿರೋದು. ಇದನ್ನ ಅರ್ಥ ಆಯ್ತಾ? ಊರಿಗೊಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ನ್ಯಾಯಗೊಂದು ಟಾಯ್ಲೆಟ್ ಇಲ್ಲ 4 ಸರ್ಕಲಲ್ಲಿ. ಪಬ್ಲಿಕ್ ಜನ ಎಲ್ಲೋತಾರೆ, ಎಲ್ಲ ಪಬ್ಲಿಕ್ ಯಾರೋ ಬರ್ತಾರೆ, ಏನೋ ಸರ್ಕಲ್ ಮೀಟಿಂಗ್ ಅದೇ ಅಂತ ಅವರೆಲ್ಲ ಮನೆಗಳಿಗೆ ಹೋಗೋಕ್ಕಾಗ್ತದ? ಪಬ್ಲಿಕ್ ಒಂದು 4 ಟಾಯ್ಲೆಟ್ ಮಾಡೋಕ್ಕಾಗಲ್ವ? ಎಲ್ಲ ಊರುಗಳಿಗೆ ಚಿಕ್ಕ ಚಿಕ್ಕ ಊರುಗಳಿಗೆಲ್ಲ ಹಾಕವ್ರೆ. ತಿರ್ಗಿ ಈ ಕಂಬಗಳು ಸರ್ಕಲಲ್ಲಿ, ಕರೆಕಲ್ಲಲ್ಲಿ ಒಂದು, ನಮ್ಮೂರು ಸರ್ಕಲಲ್ಲಿ ಒಂದು, ಇಲ್ಲೊಂದು, ಒಳ್ಳೊಳ್ಳೆ ಹಳ್ಳಿಗಳಿಗೆಲ್ಲ ಹಾಕವ್ರೆ. ಅದೇನೋ ಲೈಟ್ಗಳು, ಅದೇನೋ ಲೈಟ್ ಏನು ಅಂತಾರಪ್ಪ ಅದನ್ನ? ಐಮಾಸ್ ಲೈಟು. ಕಾಲೋನಿನಾಗೊಂದು, ಇಲ್ಲಿ ನಮ್ಮೂರಾಗ ಏನೋ ಇವಾಗ ಇಲ್ಲೊಂದು ಹಾಕವ್ರೆ ಸರ್ಕಲಲ್ಲಿ. ಇಲ್ಲಿ ಮೇಲೆ ಮೇನ್ ಸರ್ಕಲ್ಲಾಗೊಂದು, ಅಲ್ಲಿ ಬಿದಳ್ಳಿ ದಾರಿಗೊಂದು, ಹಳ್ಳಿನಾಗೊಂದು ಹಾಕ್ಲಿ ಬಿಡಿ. ಎಲ್ಲ ಓಟ್ ಹಾಕಲ್ಲ ಪಾಪ ಜನ. ಈ ವಿಚಾರವಾಗಿ ಊರಲ್ಲಿ ಯಾವಾಗಲಾದರೂ ಚರ್ಚೆ ಆಗಿದೆ? ಎಲ್ಲ ಚರ್ಚೆ ಮಾಡ್ತಾನೆ ಇರ್ತೀನಿ ನಾನು. ಎಲ್ಲಿ ಪಬ್ಲಿಕ್ಕಾಗಿ ಯಾರು ಸಿಕ್ಕಿದ್ರು ಎಲ್ಲ ಅವ್ನು ಸತೀಶ್ನ ಹಳ್ಳಿ ರೋಡ್ ನೋಡ್ಬಿಡ್ದಿರ, ಅದೊಂದು ಅಡ್ಡ ಹಾಕೋಣವನಲ್ಲಿ. ಅವನು ಸಚಿವನೇ ಅಲ್ಲ, ಏನು ನಂಬರ್ ಏನಪ್ಪ ಆತ್ನ? ಓದ್ತೀನಿ ಹೋಗಿ ನವೀನ್ ಬೈದ್ನಂತೆ, RBC ನವೀನ್, ಹೋಗಿ ಬಿಡು ನೀವೇ ಮುಡ್ಕೇಮ ಅಡ್ಡ ಮೇಸ್ಕನೆ ಅಂತ. ಎಲ್ಲರೂ ಬಿಡಬೇಕು. ಇವಾಗ ನೋಡಿ, ಇಲ್ಲಿ ಸ್ಕೂಲ್ಗೆ ಬಿಟ್ಟಿದ್ದೀರಿ, ಇಲ್ಲಿ ಹಳ್ಳಿ ರೋಡಾಗ ನೋಡಿಲ್ಲಿ, ಈ ಹಳ್ಳಿ ರೋಡಾಗ ಇಲ್ಲಿ RBC ಅವ್ರ ಹೋಟ್ಲ್ ಮುಂದೆ ನಮ್ಮದೇ ರೋಡ್ಗೆಲ್ಲ ಬಿಟ್ಟಿರೋದು. ಅವ್ರದ್ದು ಒಂದು 10 ಅಡಿ ಗುಡ್ತಾ ಹೋಗಿಲ್ಲ, ಒಂದು 5 ಅಡಿ ಹೋಗೋದೇನ. ನಾವೇ ಫುಲ್ ಜಾಗ 1999 1.5 ಎಕರೆ ಜಮೀನಲ್ಲಿ ಫುಲ್ ಹಳ್ಳಿಗೆ ಹೋಗೋರು ಅವರು ರಸ್ತೆನಲ್ಲಿ. ಓಣಿ ರೋಡಲ್ಲಿ ಬಿಟ್ಟಿದ್ರಿ, ಬಿದ್ರಳ್ಳಿ ದಾರಿನಲ್ಲಿ ಬಿಟ್ಟಿದ್ರಿ, ರಾಂಪುರಕ್ಕೆ ಹೋಗೋ ದಾರಿನಾಗ ಬಿಟ್ಟಿದ್ರಿ, ದೊಡ್ಡ ಕಾನೆಗೆ ಬಿಟ್ಟಿದ್ದೀರಿ. ತಿರ್ಗಿ ಅವ್ನು ಕೃಷ್ಣಾರೆಡ್ಡಿ ಮಗನ ಲೇಔಟ್ ಮಾಡಿದ್ದು ಅಲ್ಲಿ 5 ಎಕರೆ 12 ಎಕರೆಗೆ ಬಿಟ್ಟಿದ್ದೀರಿ ದಾರಿ ಎಲ್ಲ ಕಡೆನೂ. ತಿರ್ಗಿ ಚಿಕ್ಕಮೋಶನ್ ದಿಲ್ಲಿ ಇವಾಗ ಹಿಂಗೂ ಸುತ್ಕೊಂಡು ಹೋಗ್ತಾರೆ, ಹಿಂಗೆ ಲೇಔಟ್ ಆಗಸೆ. ಮೊದಲು ಇಲ್ಲಿಂದ ಇತ್ತು ಕಾಲ್ದಾರಿ ಗುಂಟೋಪಾಗಸೆ, ಅದು ಮಾಡೋಕ್ಕೆ ಹೇಳಿ ಸರ್, ಅದು ತಗೊಳ್ಳಿ. ಅದು ನೋಡೋರ್ಕ ದಲಿತರಿಗೆ ಪಾಪ ಮಶಾಣಕ್ಕೆ ಊರಾಗ ಅವತ್ತಿಂದ ಇತ್ತು ದಾರಿ. ಈಗೊಂದು ಇತ್ಕೊಂಡು ಎಲ್ಲ ಮಾಡ್ಸೋಣ, ಎಲ್ಲ ಮಾಡಿಕೊಡ್ಲಿ. ಅದು ಈಗ ದಲಿತರು ಓಟ್ ಹಾಕಲ್ಲ, ಸಾವುಕಾರೇನು ಓಟ್ ಹಾಕೋದು? ಎಲ್ಲ ಮಾಡಿಕೊಡ್ಬೇಕು ಅವ್ರಿಗೂ. ಅದು ರಸ್ತೆ ಮಾಡೋಕ್ಕೆ ಹೇಳಿ, ಗುಂಟೋಪ್ ರಸ್ತೆ ಅದನ್ನು. ಅದೇನು ಈ ಕಡೆ ಆ ಕಡೆ ಕೂಡ ಬೇಕಾದ್ರೆ ಅವ್ನು ಎಂಟ್ರಾಯ್ಡ್ ಬಿಡೋಕೆ ರೆಡಿ ಇದ್ದಾನೆ. ನನ್ನ ತಮ್ಮನೇ ಅವನು ಎಂಟ್ರಾಯ್ಡ್, ನನ್ನ ಬಾಂಬೆ ಇದ್ದನೆ, ಅವ್ನು ಕೇಳಿ ಬೇಕಾದ್ರೆ ನಾನು ಬಿಡಿಸ್ಕೊಡ್ತೀನಿ. ಆ ಕಡೆ ಎಷ್ಟು ಮಾಡ್ತೀರೋ ಈ ಕಡೆ ಎಷ್ಟು ಮಾಡ್ಕೊಂಡೋಗ್ರಿ ಅಂತ ಹೇಳವನೆ. ಅದು ಎಲ್ಲ 10 ಜನ ನಿಂತು ಮಾಡೋಣ. ಊರ್ದು ಏನೇನಿದೆ ಎಲ್ಲ ಕ್ಲೀನ್ ಮಾಡ್ಬೇಕು ಸರ್. ಎಲ್ಲ 5 ವರ್ಷಕ್ಕೊಂದು ಸತಿ ಒಬ್ಬ MLA ಇರ್ತಾರೆ. ಅದು ಏನಿದ್ರು ಕೆಲಸ ಮಾಡಿಸ್ಕೊಬೇಕಾಗಿರೋದು ಊರು ನಂಬರ್ಸು. ಅಲ್ಲಿ ಓಣಿ ರೋಡಾಗೆ 2 ವರ್ಷದಾಗ ಗಲಾಟೆಗಳಾಯಿತು. ಅದೆಲ್ಲ ಅಬ್ಸರ್ವ್ ಮಾಡ್ಬೇಕು ಚೇರ್ಮನ್ರು, ಊರು ಗ್ರಾಮಸ್ಥರು ನಂಬರ್ಗಳು ಬಂದು. ನಾವು ಮಾಡೋಕ್ಕಾಗ್ತದೆ ಸಣ್ಣ ಪುಟ್ಟ ರೈತರು. ಸರ್ಕಾರಿ ಎಲ್ಲ ಕಡೆ ನಾನು ಓಡಾಡಿ ಎಲ್ಲ ಸಾಲ್ವ್ ಮಾಡ್ತಾ ಇರ್ತೀನಿ. ಊರಾಗ ಕರೆಂಟ್ ಇಲ್ಲ ಅಂದ್ರೆ ಫೋನ್ ಮಾಡ್ತೀನಿ KB ಆಫೀಸ್ಗೆ ನೈಟು. ಇವಾಗ ಎಲ್ಲ ನಾವೇನೋ IPSಗಳು ಅದು ಇದು ಹಾಕೊಂಡಿದ್ರೆ ಸಾವುಕಾರ ಮನೆಗೆ, ಬಡವ್ರ ಮನೆಗೆ ಹೇಳೋ, ಅವ್ರ ಮಗು ಇರ್ತದೆ, ಹಾಸ್ಪಿಟ್ಲ್ ಪೇಷಂಟ್ ಇರ್ತಾರೆ, ಅವ್ರು ಹೆಂಗೆ ಕರೆಂಟ್ ಇಲ್ಲ ಅಂದ್ರೆ ಸಾಯಂಕಾಲ ಟೈಮಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳು ಕೊಟ್ಬಿಡ್ತಾರೆ ಕರೆಂಟು. ಊರಿಗೆ ಕೊಡ್ಬೇಕು ಗ್ರಾಮ ತನಕ. ಪೊಲೀಸ್ ಸ್ಟೇಷನು ಅಂಚೆ ತಿರುಗಿ ವಯಸ್ಸಾದವ್ರು ಕುತ್ಕೊಳಕ್ಕೆ, ಪೇಪರ್ ಓದಕ್ಕೆ, ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಒಂದು ಅದೇನೋ ಅಂತಾರಲ್ಲ ದಂತಾಲಯ, ಅದೇನೋ ದಂತಾಲಯ ಒಂದು ಮಾಡಿಕೊಡ್ಬೇಕಲ್ಲ ಸರ್ಕಲಲ್ಲಿ. ಮಾಡಿಕೊಡ್ಲಿ ಬಿಡಿ. ಏನು ನಮ್ಮ MLA ಅವರು ಫಂಡ್ ರಿಲೀಸ್ ಮಾಡಲ್ಲ, ಅವ್ರು ಮಾಡ್ತಾರೆ, ಇವ್ರು ನಂಬರ್ಸ್ ಮಾಡಿಸ್ಕೊಡ್ಬೇಕು. ಸೊ ನಿಮ್ಮ ಪ್ರಕಾರ ಮೆಂಬರ್ಸು ನಿತ್ತು ಮಾಡ್ಬೇಕು ನಮ್ಮನೆ ಕೆಲಸ ಅಂತ. ಸುಮ್ಮನೆ ಓಟ್ ಹಾಕ್ಸ್ಕೊಂಬಿಟ್ಟು ಗೆದ್ದುಬಿಟ್ಟು ತಿರ್ಗಾ ಓಟ್ ಟೈಮಾಗ 3 ದಿನ ಓಡಾಡ್ಬಿಟ್ಟು ತಿರ್ಗಾ ಅವ್ರು ಪಾಡಿರೋ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ರೆ ದುಡ್ಡು ಅವರೇ ನೋಡಿರೋದು. ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರೇ. ಇವರೆಲ್ಲ ಊರು ಗ್ರಾಮಸ್ಥರು. ಅದು ಎಷ್ಟಿದೆ ಅಷ್ಟು ಗೌರ್ಮೆಂಟ್ ಜಾಗ ಅದನ್ನು ಬಿಟ್ಕೊಡ್ಬೇಕು. ಕಾನೆಗಂಟ ರೋಡು ಅಭಿವೃದ್ಧಿ ಆಗಬೇಕೆಲ್ಲ. ಅಪಾರ್ಟ್ಮೆಂಟವರು ಅವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಎಲ್ಲ ಸೀಟ್ಗಳೆಲ್ಲ ಹಾಕಿದ್ದಾರೆ.
ಬೇಕಾದ್ರೆ ಫೋಟೋ ಇಟ್ಕೊಂಡು ನಡೀರಿ ತೋರಿಸ್ತೇನೆ. ಖಂಡಿತ. ಇದ್ರಾಗ ಏನಾದರೂ ಮಾತುಕತೆ ಆಗಿದೆಯಾ? ಇವಾಗ ಏನು ಮಾತುಕತೆ ಆಗಿಲ್ಲ. ಅದರಲ್ಲಿ ಒಂದಿಬ್ಬರು ಸೇರಿ ಎಲ್ಲ ರೋಡ್ಗೆ ಎಲ್ಲ ಕಾಂಪೌಂಡ್ ಮಾಡಿಸಿದ್ದಾರೆ. ಅವನ ಹೆಸ್ರೇನಪ್ಪ, ಅವರು ಹಳ್ಳಿಯವರು ಮರ್ತೋಗ್ಬಿಟ್ಟಿದ್ದು ಅವನ ಹೆಸರು. ಅವರು ಅಪಾರ್ಟ್ಮೆಂಟ್ ಮಾಡ್ತಾವ್ರೆ. ರೋಡ್ಗೆ ಏನಿದೆ ಅದು ಬಿಟ್ಬಿಡ್ಬೇಕು. ನನ್ನ ತಮ್ಮಂದು ಕಾಂಪೌಂಡ್ ಎಲ್ಲ ಹೊಡೆದು ರೋಡ್ ಬಿಡಿಸಿದೆ ನಾನು. ನಿಮ್ಮ ಪ್ರಕಾರ ಯಾವ ಕಡೆಯಿಂದ ತೊಂದರೆ ಆಗ್ತಿದೆ? ಯಾವ ಕಡೆ ಅವ್ರು ಮುಂದ್ಗಡೆ ಗೋವಿಂದ ರೆಡ್ಡಿ ಅವರು ಅಪಾರ್ಟ್ಮೆಂಟ್ ಕಟ್ತಾರಲ್ಲ, ಅಲ್ಲಿ ಸ್ವಲ್ಪ ರೋಡ್ಗೆ ಬಂದವ್ರೆ. ಈ ಕಡೆ ಅಂಗಡಿಗಳು ಕಟ್ಕೊಂಡವ್ರೆ. ಯಾರು ಕಟ್ಕೊಂಡಿದ್ರೆ ಎಲ್ಲ ಡಮಾಲೇಷನ್ ಮಾಡಿ ರೋಡ್ ಕನೆಗಂಟೆ ಹೋಗ್ಲಿ ಬಿಡಿ. ದೊಡ್ಡ ಕನೆಗಂಟೆ 25 ಎಕರೆ 26 ಎಕರೆ ಅದೇ. ಅದನ್ನು ಊರಿನ ಮುಖ್ಯಸ್ಥರು ಇದ್ರ ಬಗ್ಗೆ ಯಾರಾದರೂ ವಿಚಾರ ಮಾಡಿದ್ರ? ಊರಿನ ಮುಖ್ಯಸ್ಥರು ಮುನ್ರೆಡ್ಡಿ ಹಣ್ಣು ಮಾಡ್ಬೇಕು. ಅದಕ್ಕೆ ದೊಡ್ಡವರು ಮುನ್ರೆಡ್ಡಿ ಹಣ್ಣು ಏನು ತಲೆ ಹಾಕೋಣಲ್ಲ. ಸುಮ್ಮನೆ ನಮ್ಗೆ ಯಾಕೆ ಓಟ್ಗಳು ಬರಲಿ ಅಂತೇಳಿ ಕದ್ರೆ ಇದ್ದೋತಾನೆ. ಮುನ್ರೆಡ್ಡಿ ಹಣ್ಣು, ರಮೇಶ್ನು, ಸಿನಿ ಇವರೆಲ್ಲ ನಂಬರ್ಗಳು ಮಾತಾಡಬೇಕಲ್ಲಪ್ಪ. ನನ್ನ ತಮ್ಮನ ಪ್ರಕಾಶ್ನು, ನಾರಾಯಣಸ್ವಾಮಿ ಚೇರ್ಮನ್ನು ಇವರೆಲ್ಲ ಮಾತಾಡಬೇಕಲ್ಲ. ರಮೇಶ್ ರೆಡ್ಡಿ ಅಪಾರ್ಟ್ಮೆಂಟಾಗ ಅವನೇ. ಇವರೆಲ್ಲ ನಂಬರ್ಗಳು ಮಾತಾಡಿಸ್ಬೇಕಲ್ಲ. ಊರದ್ದು ಏನು ಎತ್ತೂರು ಏನಾಗದೆ ಎತ್ತೋದು ಎಲ್ಲ ಮಾತಾಡಬೇಕಲ್ಲ. ಅವಾಗ ಊರು ಚೆನ್ನಾಗಿರೋದು. ಎಲ್ಲ ಇರೋರೇ ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಊರಲ್ಲಿ ಚೆನ್ನಾಗಿರ್ತದೆ. ಆಮೇಲೆ ಇನ್ನೂ ಒಂದು 20 ಜನಕ್ಕೆ ಸೈಟ್ ಕೊಟ್ಟಿಲ್ಲ ನಮ್ಮೂರಾಗ. ಬಡವರು ಬಗ್ರು 20 ವರ್ಷದಿಂದ ಹಂಗೆ ಅವ್ರೆ. ಬೇರೆ ಊರವ್ರಿಗೆಲ್ಲ ಸೈಟ್ ಕೊಟ್ಟರು ಕಳನಿನಾಗ. ನಮ್ಮೂರಾಗ ಇರೋರ್ಗೆ ಮನೆಯಲ್ಲ ಬಾಡಿಗೆ ಮನೆಗಳಾಗವ್ರೆ. 20 ಜನ ತೋರಿಸ್ತೀನಿ ನಾನು ಬೇಕಾರೆ. 20 ಜನಕ್ಕೆ ಸೈಟ್ ಕೊಟ್ಟಿಲ್ಲ. ಬೇರೆ ಊರವ್ರಿಗೆಲ್ಲ ಕೊಟ್ಟವ್ರು ಸೈಟು. ಇದ್ರ ಬಗ್ಗೆ ಬೇರೆ ಎಲ್ಲಾದರೂ ಪ್ರಸ್ತಾಪ ಆಗಿದೆಯಾ? ಎಲ್ಲ ಪ್ರಸ್ತಾಪ ಆಗಿ ಅರ್ಜಿಗಳೆಲ್ಲ ಕೊಡಿಸಿ ಯಾರು ಮಾಡಿಲ್ಲ. ರಮೇಶ್ ರೆಡ್ಡಿ 3 ಸೈಟ್ ಕೊಟ್ಟವನ ಅಲ್ಲಿ ಈ ನಡುವೆ. ಅಲ್ಲೆಲ್ಲ ಕಳಪನ ಗುಡ್ಡಿತಾವ. ಅವ್ರಿಗೆ ಬೇಕಾದವ್ರು ಕೊಟ್ಟವ್ರೆ. ಬಡವ್ರು ಯಾರು ಇದ್ದಾರೆ ಅವ್ರಿಗೆ ಕೊಡ್ಬೇಕು, ಇಲ್ದಿರ ಇರೋರ್ಗೆ. ಬಡವರು ಮನೆ ಬಾಕ್ಲು ಇಲ್ದಿರ ಇರೋರ್ಗೆ ಅಂಥವ್ರಿಗೊಂದು ಅರ್ಧ ಸೈಟ್ ಕೊಡಬೇಕು. ಇಲ್ಲಿ ಈ ಚರ್ಚಿಂದ್ಗಡೆ 2 ಎಕರೆ ಇತ್ತು. ಅದೇನೋ ಪಾರ್ಕ್ ಮಾಡವ್ರೆ ಅಂತ, ಗೊಬ್ಬರ ಅದೆಲ್ಲ ಹಾಕೋಣಕ್ಕೆ. ನಾನು ಹೇಳಿದೆ ಅವು ಎಲ್ಲ ಬಡವ್ರಿಗೆ ಅರ್ಧ ಸೈಟ್ ಕೊಟ್ಬಿಡ್ರೆ 2 ಎಕರೆಗ ಅಂತ. 4 ಎಕರೆ ನಮ್ಮವ್ರಿಗೆ ಕೊಡ್ಸಿದ್ದು ಅವಾಗ. ನಮ್ಮ ಬಟ್ಟೆನ ನಮ್ಮೂರವ್ರಕ್ಕೆ ಮಾರ್ಕೊಂಬಿಟ್ರು ಅವರು. ಇನ್ನು 2 ಎಕರೆ ಖರಾಬ್ ಜಾಗ ಇತ್ತಲ್ಲ, ಅದು ಬಡವ್ರಿಗೆ ಸೈಟ್ ಕೊಟ್ಟಿದ್ರೆ ಉಪಯೋಗ ಮಾಡ್ಕೊಂಡು ಓಟ್ ಹಾಕ್ತಾಯಿಲ್ಲ ನಮ್ಗೆ ಜನ. ನಮ್ಮ ನಿಂಬಳ್ಳಿ ಸಾಹೇಬರು ಎಲ್ಲ ಊರು ಅಭಿವೃದ್ಧಿ ಆಗೋಕ್ಕೆ ಕೆರೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅದೆಲ್ಲ ಬಿಟ್ಟು ಕೊಟ್ಬಿಡ್ಬೇಕು ಎಲ್ಲ. ಗೋಪ ನಗೀಶ ಎಲ್ಲ ಕೆರೆ ನೀರಿದ್ರೆ ಕೆರೆ ತಣ್ಣವಾಗಿ ಊರಿಗೆ ಒಳ್ಳೇದು. ಊರಿಗೆ ತಾಯಿ ಇದ್ದಂಗೆ ಕೆರೆ ಚೆನ್ನಾಗಿದ್ರೆ. ರಾಜಕಾಲುವೆ ಅವು ಗೌರ್ಮೆಂಟ್ ಜಾಗಗಳೆಲ್ಲ ಎಲ್ಲ ಒತ್ತುವರಿ ಮಾಡಿ ಎಲ್ಲ ರೋಡ್ಗಳಿಗೆಲ್ಲ ಕಟ್ಕೊಂಡು ಊರು ಅಭಿವೃದ್ಧಿ ಆಗಂದ್ರೆ ಎಲ್ಲ ಆಗ್ತದೆ. ಒತ್ತುವರಿ ಆಗಿರೋ ಜಾಗಗಳಲ್ಲಿ ಯಾವುದಾದ್ರು ಈ ಸ್ಥಳೀಯರ ಕಡೆಯಿಂದ ಏನಾದರೂ ಕೇಸ್ಗಳು ಹಾಕಿ ಏನಾದರೂ ಮಾಡಿ? ಯಾವುದಿಲ್ಲ, ಕೇಸ್ಗಳು ಯಾರು ಹಾಕಿಲ್ಲ. ಎಲ್ಲ ಅವ್ರವ್ರೆ ತಿಳ್ಕೊಂಡು ಅವ್ರು ಬಿಡಬೇಕು. ಊರಿಗೆ ಅನುಕೂಲ ಆಗಬೇಕು ಅಂದರೆ ಅವರೇ ಬಿಡಬೇಕು. ಯಾರು ಕೇಸ್ ಹಾಕಕ್ಕೆ ಹೋಗಲ್ಲ ಊರವರು ಗ್ರಾಮಸ್ಥರು ಯಾರೂ. ನಾನೇ ಹೇಳ್ತಾ ಇದ್ದೀನಿ ಇರೋದು. ನಾನೇನು ಅವ್ರ ಹತ್ರ ರಾಜಕೀಯದವ್ರ ಹತ್ರ ದುಡ್ಡು ತಗೊಂಡಿಲ್ಲ, ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ನಾನೇ ದಿನ 1000 ರೂಪಾಯಿ ಖರ್ಚು ಮಾಡ್ತೀನಿ. ನಾನು ಇದ್ದಿದ್ದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ 6 ವರ್ಷ 13 ರೂಪಾಯಿ ಇದ್ದು. ಆಫ್ಟರ್ಮೆಂಟ್ 20 ವರ್ಷ ಹಿಂಗೆ ಸರ್ವೆ ಕಾಲೇಜ್ ಇವರು ಅದೇನು ತಗೋದು ಮಾರ್ಕ್ ಫಿಕ್ಸ್ ತಗೋಂತೆ ನೋಡಿ. ಮಾರ್ಕ್ ಆಗಿದೆ. ತಾವು ಇರಲಿಲ್ಲ, ನಾನು ಸಬಾರ್ಡಿನೇಟ್ ತಾವು ಇರಲಿಲ್ಲ. ಎಲ್ಲ ಸರ್ವೆ ಆಗಿದೆ, ಮಾರ್ಕ್ ಮಾಡಿದ್ದಾರೆ. ಎಲ್ಲ ಕಡೆನೂ ಮಾರ್ಕ್ ಮಾಡಿದ್ದಾರೆ. ಅದು ನಮಗೆ ಆ ಒತ್ತುವರಿನ ತಿರುಗುಗೊಳಿಸೋದಕ್ಕೆ ತಮ್ಮ ಊರಿನವರು ಸಹಕಾರ ಕೊಟ್ಟರೆ ಅದು ಕ್ಲಿಯರ್ ಆಗಿ ಮಾಡ್ತಾರೆ. ಅದನ್ನೇ ಮಾರ್ಕ್ ಮಾಡಿದ್ದಾರೆ ಅಂತ 2 ಸರಿ ಮಾರ್ಕ್ ಮಾಡಿದ್ದಾರೆ. ತೆರವುಗೊಳಿಸೋ ತಹಶೀಲ್ದಾರ್ ಇದು ಬರಬೇಕು ಅಂತ ಹೇಳಿದ್ದಾರೆ. ಅದನ್ನು ಪೆಂಡಿಂಗ್ ಇದೆ. ಕರೆಕ್ಟ್ ಅಲ್ವಾ?